ನಮಸ್ಕಾರ. ನಾನು ಜ್ಯೋತಿಷಾಚಾರ್ಯ ಶ್ರೀಮತಿ ಸ್ಮೃತಿ ಕುರುಂದ್ವಾಡ್, ಧಾರವಾಡದಿಂದ. ನಾವು ಹಿಂದಿನ ವಿಡಿಯೋದಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರು ರಚಿಸಿದ ಸೌಂದರ್ಯ ಲಹರಿಯ 2ನೇ ಶ್ಲೋಕದ ಬಗ್ಗೆ ಕೇಳಿದ್ವಿ, ತಿಳ್ಕೊಂಡ್ವಿ, ಆನಂದಿಸಿದ್ವಿ. ಅದರೊಳಗೆ ಬ್ರಹ್ಮನು 14 ಲೋಕಗಳನ್ನು ಹೆಂಗೆ ಸೃಷ್ಟಿ ಮಾಡಿದ, ಎಲ್ಲಿಂದ ಸಾಮಗ್ರಿ ತಂದ, 14 ಲೋಕಗಳನ್ನು ವಿಷ್ಣು ತನ್ನ ಆದಿಶೇಷನ ಸಹಸ್ರಾರು ಶಿರಗಳ ಮೇಲೆ ಹೆಂಗೆ ಅತಿ ಪ್ರಯಾಸದಿಂದ ಹೊತ್ತುಕೊಂಡು ನಿಂತು ರಕ್ಷಣೆ ಮಾಡಿದ. ಆದಿಶೇಷ ಬೇರೆ ಯಾರೂ ಅಲ್ಲ, ಅವನೇ ತ್ರೇತಾಯುಗದ ಶ್ರೀರಾಮನ ಲಕ್ಷ್ಮಣನು ಮತ್ತು ಅವನೇ ದ್ವಾಪರ ಯುಗದ ಶ್ರೀಕೃಷ್ಣನ ಬಲರಾಮನು. ಪ್ರತಿ ಯುಗದ ಅಂತ್ಯವಾದ ಮೇಲೆ ಉಳಿಯುವವನು ಶೇಷನೊಬ್ಬನೇ ಮತ್ತು ಆದಿಕಾಲದಿಂದಲೂ ಇರುವವನು ಶೇಷನೊಬ್ಬನೇ, ಅನಂತ ಕಾಲದವರೆಗೂ ಇರುವವನು ಶೇಷನೊಬ್ಬನೇ. ಅದಕ್ಕೆ ಅವನನ್ನು ಆದಿಶೇಷ, ಅನಂತಶೇಷ ಅಂತಾರ. ಆಮೇಲೆ ದೇವಿಯ ಪಾದಧೂಳಿಯ ಒಂದು ಸೂಕ್ಷ್ಮ ಕಣದಿಂದ ತಯಾರಾದಂಥ ಇಂತಹ ಲೋಕಗಳ ಯುಗದ ಅಂತ್ಯವನ್ನು ಲಯಗೊಳಿಸಿ ಆ ಪವಿತ್ರ ಭಸ್ಮವನ್ನು ಹರನು ಭಸ್ಮದ ಸಾಮರ್ಥ್ಯವನ್ನು ತೋರಿಸುತ್ತಾ ತನ್ನ ದೇಹದ ತುಂಬ ಬಳಿದುಕೊಂಡಿದ್ದನ್ನು ನಾವು ನೋಡಿದ್ವಿ. ಅದರಲ್ಲಿ ತ್ರಿಮೂರ್ತಿಗಳು, 14 ಲೋಕಗಳು ಎಲ್ಲವೂ ಆ ಜಗನ್ಮಾತೆಯ ಅಧೀನ ಅನ್ನೋದನ್ನು ತಿಳ್ಕೊಂಡ್ವಿ. ಎಲ್ಲರ ಸ್ಥಾನವೂ ಆ ತಾಯಿಯ ಪಾದದ ಕೆಳಗೆ, ಹಾಗೂ ಆಕೆಯ ಪಾದದ ಧೂಳಿಯ ಒಂದು ಸೂಕ್ಷ್ಮ ಕಣದ ಸಾಮರ್ಥ್ಯವೇ ಇದಕ್ಕೆಲ್ಲ ಕಾರಣ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅದಕ್ಕಾಗಿ ಆ ದೇವಿಯ ಪಾದಗಳಿಗೆ ನಾವು ಶಿರಬಾಗಿ ನಮಸ್ಕರಿಸಿದಾಗ ಆ ತ್ರಿಮೂರ್ತಿಗಳಿಗೂ ನಮಸ್ಕರಿಸಿದ ಫಲ ನಮಗೆ ಸಿಗುತ್ತದೆ. ಇವತ್ತು 3ನೇ ಶ್ಲೋಕದೊಳಗೆ ದೇವಿಯ ಪಾದಧೂಳಿಯ ಮಹಿಮೆ, ಶ್ರೇಷ್ಠತೆ ಮುಂದುವರಿತದೆ. ಬರ್ರಿ, ವಿಳಂಬ ಮಾಡೋದು ಬೇಡ, ಪ್ರಾರಂಭ ಮಾಡೋಣ. ಮೊದಲಿಗೆ ಶ್ರೀಮತಿ ಸುರೇಖಾ ಮುಳುಗುಂದ ಅವರಿಂದ ನಮನ ಶ್ಲೋಕ, ಧ್ಯಾನ ಶ್ಲೋಕ, ಆ ನಂತರ ಸೌಂದರ್ಯ ಲಹರಿಯ 3ನೇ ಶ್ಲೋಕವನ್ನು ಕೇಳೋಣ. ಸೌಂದರ್ಯ ಲಹರಿ ಕರ್ತ್ರೇ ಸರ್ವಮಂಗಲದಾಯಿನೇ ಶಂಕರಾಚಾರ್ಯ ವರ್ಯಾಯ ಯತಿರಾಜಾಯತೆ ನಮಃ. ಲೌಹಿತ್ಯ ನಿರ್ಜಿತ ಜಪಾ ಕುಸುಮಾನುರಾಗಾಂ ಪಾಶಾಂಕುಶೋ ಧನುರಿಷು ನಪಿ ಧಾರಯಂತಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ. ಅವಿದ್ಯಾನಾಮಂತಸ್ತಿಮಿರಮಿಹಿರದ್ವೀಪನಗರೀ ಜಡಾನಾಂ ಚೈತನ್ಯಸ್ತಬಕಮಕರಂದ ಶ್ರುತಿಝರೀ ದರಿದ್ರಾಣಾಂ ಚಿಂತಾಮಣಿಗುಣನಿಕಾ ಜನ್ಮಜಲಧೋ ನಿಮಗ್ನಾನಾಂ ದಂಷ್ಟ್ರಾ ಮುರರಿಪುವರಾಹಸ್ಯ ಭವತಿ. ಈಗ ಪ್ರತಿಯೊಂದು ಸಾಲಿನ ಪದಚ್ಛೇದ ಮತ್ತು ಕಠಿಣ ಶಬ್ದಾರ್ಥಗಳನ್ನು ನೋಡೋಣ. ಮೊದಲನೆಯ ಸಾಲು, ಅವಿದ್ಯಾನಾಂ ಅಂತಸ್ತಿಮಿರ ಮಿಹಿರ ದ್ವೀಪ ನಗರಿ. ಅವಿದ್ಯಾನಾಂ ಅಂತಃ ತಿಮಿರ ಮಿಹಿರ ದ್ವೀಪ ನಗರಿ. ಅವಿದ್ಯಾನಾಂ ಅಂದ್ರೆ ಅಜ್ಞಾನಿಗಳ ಅವಿದ್ಯಾವಂತರಿಗೆ. ಅಂತಸ್ತಿಮಿರ, ಅಂತಃ ಪ್ಲಸ್ ತಿಮಿರ, ಅಂತಃ ತಿಮಿರ, ಅಂತಸ್ತಿಮಿರ ಅಂತಃಕರಣದಲ್ಲಿರುವ ಅಜ್ಞಾನವೆಂಬ ಕತ್ತಲೆ. ತಿಮಿರ ಅಂದ್ರೆ ಅಂಧಕಾರ, ಕತ್ತಲೆ. ಮಿಹಿರ ಸೂರ್ಯ, ಉದಯಿಸುತ್ತಿರುವ ಸೂರ್ಯ ಅಥವಾ ಸೂರ್ಯನ ಕಿರಣ, ಸೂರ್ಯನ ಪ್ರಕಾಶ. ಮಿಹಿರ ಅಂದರೆ ಸೂರ್ಯ. ದ್ವೀಪ ನಗರಿ ನಡುಗಡ್ಡೆ ಅಥವಾ ಸಮುದ್ರದ ಮಧ್ಯದಲ್ಲಿರುವ ನಗರ, ನೀರಿನ ಮಧ್ಯದಲ್ಲಿರುವ ಭೂಭಾಗ ಅಥವಾ ನಗರ ಅಂತ ಅರ್ಥ. 2ನೆಯ ಸಾಲು, ಜಡಾನಾಂ ಚೈತನ್ಯ ಸ್ತಬಕ ಮಕರಂದ ಶ್ರುತಿ ಝರಿ. ಜಡಾನಾಂ
ಮಂದಬುದ್ಧಿಗಳಿಗೆ, ಮಂದಮತಿಗಳಿಗೆ ಚೈತನ್ಯ, ಅರಿವು, ಜ್ಞಾನ, ಹುರುಪು. ಸ್ತಬಕ, ಸ್ತಬಕ ಅಂದ್ರೆ ಹೂವಿನ ಗೊಂಚಲು, ಹೂವಿನ ಗುಚ್ಛ, ಪುಷ್ಪಗುಚ್ಛ, ಪುಷ್ಪಗೊಂಚಲು. ಮಕರಂದ, ಮಕರಂದ ಜೇನುತುಪ್ಪ, ಜೇನುರಸ, ಅಮೃತ ಸಮಾನವಾದದ್ದು ಅಂತ ಅರ್ಥ. ಶ್ರುತಿ, ಶ್ರುತಿ ಅಂದ್ರೆ ಪ್ರವಾಹ. ಝರಿ, ಝರಿ ಅಂತಂದ್ರೆ ಕಾರಂಜಿ, ಝರಿ. ಮೂರನೆಯ ಸಾಲು, ದರಿದ್ರಾಣಾಂ ಚಿಂತಾಮಣಿ ಗುಣನಿಕಾ ಜನ್ಮ ಜಲಧೌ. ದರಿದ್ರಾಣಾಂ ಕೊರತೆ ಉಳ್ಳವರಿಗೆ, ಕೊರತೆ, ದರಿದ್ರತೆ ಅಂದ್ರೆ ಕೊರತೆ. ದರಿದ್ರಾಣಾಂ ಕೊರತೆ ಉಳ್ಳವರಿಗೆ, ದರಿದ್ರರಿಗೆ. ಚಿಂತಾಮಣಿ, ಚಿಂತಾಮಣಿ ಅಂದರೆ ಬಯಸಿದ್ದನ್ನು ನೀಡುವಂಥ ಸಾಮರ್ಥ್ಯವುಳ್ಳ ಒಂದು ದಿವ್ಯರತ್ನ. ಗುಣನಿಕಾ, ಚಿಂತಾಮಣಿಯ ಗುಣನಿಕಾ, ಗುಣನಿಕಾ ಅಂದ್ರೆ ಹಾರ, ಮಾಲೆ, ಸರಮಾಲೆ. ಜನ್ಮ ಜಲಧೌ ಹುಟ್ಟು ಸಾವಿನ, ಜನ್ಮ ಮೃತ್ಯುವಿನ ಸಾಗರದಲ್ಲಿ ಮುಳುಗಿದ ಹಾಗೆ. ನಾಲ್ಕನೆಯ ಸಾಲು, ನಿಮಗ್ನಾನಾಂ ದಂಷ್ಟ್ರ ಮುರರಿಪು ವರಾಹಸ್ಯ ಭವತಿ. ನಿಮಗ್ನಾನಾಂ ಮಗ್ನನಾದವನಿಗೆ, ಮುಳುಗಿದವನಿಗೆ. ದಂಷ್ಟ್ರ ಅಂದ್ರೆ ಕೋರೆಹಲ್ಲು. ಮುರರಿಪು ಮುರಾರಿ, ಮುರನ ರಿಪು, ರಿಪು ಅಂದ್ರೆ ಶತ್ರು. ಮುರನ ರಿಪು ಮುರರಿಪು. ಮುರಾರಿ ಅಂದ್ರೆ ಮುರನ ಅರಿ, ಅರಿ ಅಂದ್ರೂ ಸಹ ಶತ್ರು. ಮುರನ ಅರಿ ಮುರಾರಿ ವಿಷ್ಣುವಿನ ಒಂದು ಹೆಸರು. ವರಾಹಸ್ಯ ವರಾಹದ, ಭವತಿ ಅಂದ್ರೆ ಇರುತ್ತದೆ. ಹಿಂಗೆ ಈ 4 ಸಾಲುಗಳ ಪದಾರ್ಥ ಮತ್ತು ಕಠಿಣ ಪದಚ್ಛೇದ ಮತ್ತು ಕಠಿಣ ಶಬ್ದಾರ್ಥಗಳು ಅವ. ಮೂರನೇ ಶ್ಲೋಕದ ಭಾವಾರ್ಥ. ಭಗವತ್ಪಾದರು ದೇವಿಗೆ ಹೇಳ್ತಾರ, ಹೇ ಜಗನ್ಮಾತೆ, ನಿನ್ನ ಚರಣಕಮಲದ ಧೂಳಿಯ ಕಣವು ಅಜ್ಞಾನಿಗಳ ಮನದಲ್ಲಿರುವ ಅಜ್ಞಾನವೆಂಬ ಅಂಧಕಾರಕ್ಕೆ ಉದಯವಾಗುತ್ತಿರುವ ರವಿಯ ಕಿರಣದಂತೆ, ಸಾಗರದ ಮಧ್ಯದಲ್ಲಿರುವ ನಗರದಂತೆ ಇದೆ, ದ್ವೀಪದಂತಿದೆ. 2ನೇ ಸಾಲೊಳಗೆ ಹೇಳ್ತಾರ, ಮಂದಬುದ್ಧಿಗಳಿಗೆ ಜ್ಞಾನವೆಂಬ ಹೂಗೊಂಚಲದ ಮಕರಂದದ ಹನಿಯ ಪ್ರವಾಹದಂತಿದೆ. ಆಮೇಲೆ ದರಿದ್ರರಿಗೆ ಅಥವಾ ಬಡವರಿಗೆ ಬೇಡಿದ್ದನ್ನು ನೀಡುವ ಚಿಂತಾಮಣಿಯ ಮಾಲೆ ಅಂತಿದೆ. ಜನನ ಮರಣಗಳೇ ಮುಂತಾದವುಗಳಿಂದ ಕೂಡಿದಂಥ ಸಂಸಾರ ಸಾಗರದಲ್ಲಿ ಮುಳುಗಿದವರಿಗೆ ಮುರರಿಪುವಾದ ವರಾಹ ಅವತಾರದ ವಿಷ್ಣುವಿನ ಕೋರೆ ಹಲ್ಲಿನಂತಿದೆ. ಸರ್ವೇಶ್ವರಿಯ ಪಾದಧೂಳಿಯು ಸಕಲರಿಗೆ ಅವರವರ ಇಷ್ಟಾರ್ಥಗಳನ್ನು ಪೂರೈಸುವುದಲ್ಲದೆ ಪರಮ ಪುರುಷಾರ್ಥವಾದ ಮೋಕ್ಷವನ್ನೂ ಸಹ ನೀಡ್ತದ ಅಂತ ಹೇಳ್ತಾರ. ಈ ಶ್ಲೋಕ ಸಕಲ ಪುರುಷಾರ್ಥ ಸಾಧನೆಗೆ ಮೂಲವಾಗಿದೆ. ಇದು 3ನೇ ಶ್ಲೋಕದ ಭಾವಾರ್ಥ. ಈಗ ಸಂಕ್ಷಿಪ್ತ ವಿವರಣೆಯನ್ನು ನಾವು ನೋಡೋಣ. ಭಗವತ್ಪಾದರು 1ನೇ ಸಾಲಿನಲ್ಲಿ ಹೇಳಿದಂಗೆ ದೇವಿಯ ಪಾದಧೂಳಿಯ ಒಂದು ಸೂಕ್ಷ್ಮ ಕಣ ಅಜ್ಞಾನಿಗಳ ಮನದಲ್ಲಿರುವ ಅಂಧಕಾರವನ್ನು ದೂರ ಮಾಡುತ್ತದೆ. ಇಲ್ಲಿ ಅಜ್ಞಾನಿಗಳು ಅಂತಂದರೆ ಅವಿವೇಕಿಗಳು, ವಿವೇಕ ಇಲ್ಲದವರು ಅಂತ ಹೇಳ್ಬೋದು. ಅವಿದ್ಯಾವಂತರು, ಅವಿದ್ಯಾವಂತರು ಅಂದ್ರೆ ಬರೀ ಓದಲಿಕ್ಕೆ ಬರೀಲಿಕ್ಕೆ ಬಾರದೇ ಇರುವವರು ಅಂತಲ್ಲ. ಆಮೇಲೆ ವಿದ್ಯಾವಂತರು ಅಂದ್ರೆ 4 ಡಿಗ್ರಿ ತಗೊಳ್ಳೋದು, ಓದ್ಲಿಕ್ಕೆ ಬರ್ತದೆ, ಬರೀಲಿಕ್ಕೆ ಬರ್ತದೆ, ಅವರಷ್ಟ ವಿದ್ಯಾವಂತರು ಅಂತ ಅನ್ನೋಂಗಿಲ್ಲ. ಅವರಿಗೆ ಶಿಕ್ಷಿತರು ಅಂತಾರೆ ಅಷ್ಟ. ವಿದ್ಯಾವಂತರು ಅಂದ್ರೆ ಶಿಕ್ಷಣದ ಜೊತೆಗೆ ಅವರ ನಡವಳಿಕೆ, ವಿಧೇಯತೆ, ಕಾರುಣ್ಯತೆ, ದಯೆ, ಅವರು ಮಾಡುವ ಸತ್ಕಾರ್ಯ, ದಾನ, ಧರ್ಮ, ವಿವೇಕ, ಬುದ್ಧಿ, ಸಮಾಜದಲ್ಲಿ ಹೊಂದಾಣಿಕೆ, ಷಡ್ರಿಪುಗಳನ್ನು ಹತೋಟಿಗೆ ಇಟ್ಟುಕೊಂಡವರು ಮತ್ತು ಐಹಿಕ ಭೌತಿಕ ಜ್ಞಾನದೊಂದಿಗೆ ಪರಾಶಕ್ತಿ, ಪರಬ್ರಹ್ಮ, ಪರತತ್ವದ ಬಗ್ಗೆ ಜ್ಞಾನ ಪಡೆದವರು, ಅಂಥವರಿಗೆ ವಿದ್ಯಾವಂತರು ಅಂತ ಹೇಳಬಹುದು. ಇದ್ಯಾವುದೂ ಇಲ್ಲ ಅನ್ನೋರಿಗೆ ಅಜ್ಞಾನಿಗಳು, ಅವಿದ್ಯಾವಂತರು ಅಂತ ಹೇಳ್ತಾರೆ. ಅವರ ಹೃದಯದಲ್ಲಿ, ಅಂತಃಕರಣದಲ್ಲಿ, ಹೃದಯದಲ್ಲಿ ಅಂದ್ರೆ ಅಂತಃಕರಣದಲ್ಲಿ ಅಂಧಕಾರವೇ ಇರುವುದು. ಹೆಂಗೆ ಈಗ ರಾತ್ರಿ ಮುಗಿದು ಬೆಳಗಾಗೋದ್ರೊಳಗೆ
ಹೊರಗೆ ಒಂದು ಸೂರ್ಯ ಉದಯ ಆದ್ರೆ, ಒಂದು ಸೂರ್ಯ ಬಂದ್ರನ ನಮ್ಮ ಎಲ್ಲ ಕಡೆ ನಮ್ಮ ಸುತ್ತಮುತ್ತಲು ಪ್ರಕಾಶಮಾನವಾಗಿ ಬಿಡ್ತದೆ. ಆ ದೇವಿ ಕೃಪೆ ಹೆಂಗದ ಅಂತಂದ್ರೆ ಒಂದು ಸೂರ್ಯನಿಗೆ ಸಮಾನ ಅಲ್ಲ, ಅಂತಹ ಕೋಟಿ ಸೂರ್ಯ ಸಮೂಹಕ್ಕೆ ಸಮಾನವಾಗಿದೆ ಅಂತ ಹೇಳ್ಬೋದು. ಅದನ್ನೇ ಆಚಾರ್ಯರು ದ್ವೀಪನಗರಿ ಅಂತ ಹೇಳ್ಯಾರ. ಅವಿದ್ಯಾನಾಂ ಅಂತಸ್ತಿಮಿರ ಮಿಹಿರ ದ್ವೀಪನಗರಿ. ಅವಿದ್ಯಾವಂತರಿಗೆ ಅಂತಃಕರಣದಲ್ಲಿ, ಅಂತರಂಗದಲ್ಲಿ ತಿಮಿರ ಅಂಧಕಾರ, ಮಿಹಿರ ಸೂರ್ಯ, ದ್ವೀಪನಗರಿ ಅಂದ್ರೆ ಕೋಟಿ ಸೂರ್ಯರಿಗೆ ಸಮಾನವಾದಂಥ ಪ್ರಕಾಶ, ಜ್ಞಾನದ ಪ್ರಕಾಶ, ಜ್ಞಾನದ ಜ್ಯೋತಿ ಅನ್ಬೋದು. ಅಂದರೆ ಈ ಜಗತ್ತಿನೊಳಗೆ ಅಜ್ಞಾನವೆಂಬ ಸಮುದ್ರದಲ್ಲಿನ ಅಂಧಕಾರವನ್ನು ದೂರ ಮಾಡಿ ಜ್ಞಾನೋದಯ ಮಾಡಿಸಿ ಧರ್ಮ ಮಾರ್ಗದೊಳಗೆ ನಡೆಯೋ ಹಂಗೆ ದೇವಿ ಕೃಪಾ ಮಾಡ್ತಾಳೆ ಅಂಥೇಳಿ ಮೊದಲನೇ ಸಾಲೊಳಗೆ ಹೇಳ್ತಾರೆ. ಎರಡನೇ ಸಾಲೊಳಗೆ ಏನು ಹೇಳ್ತಾರಂದ್ರೆ, ಜಡಾನಾಂ ಚೈತನ್ಯ ಸ್ತಬಕ ಮಕರಂದ ಶ್ರುತಿ ಜರಿ. ಜಡಾನಾಂ ಅಂದ್ರೆ ಮಂದ ಬುದ್ಧಿಗಳು, ಆಲಸ್ಯದಿಂದ ಇರುವವರು, ಉತ್ಸಾಹ ಇಲ್ಲದೇ ಇರುವವರು, ಯಾವುದರಲ್ಲೂ ಆಸಕ್ತಿ ಇರದೇ ಇರುವವರು, ಇಂಥವರಿಗೆ ಜಡಾನಾಂ ಅಥವಾ ಜಡಮತಿಗಳು ಅಂತ ಅಂತಾರೆ. ಅಂಥವ್ರೊಳಗೂ ಸಹ ದೇವಿ ಚೈತನ್ಯ ಶಕ್ತಿಯನ್ನು ತುಂಬ್ತಾಳೆ, ಉತ್ಸಾಹವನ್ನು ತುಂಬ್ತಾಳೆ, ಜೀವನ ಉಲ್ಲಾಸ ಭರಿತವಂತಾಗುವ ಹಂಗೆ ಮಾಡ್ತಾಳೆ. ಹೆಂಗೆ ಮಾಡ್ತಾಳೆ ಅಂತಂದ್ರೆ, ಆ ದೇವಿಯ ಧೂಳಿಯ ಒಂದು ಸೂಕ್ಷ್ಮ ಕಣ ಹೂಗೊಂಚಲಿನಿಂದ ಸುರಿಯುವ ಮಕರಂದದ ಪ್ರವಾದ ಹಂಗೆ ಜ್ಞಾನ ಹರಿದು ಬರ್ತದೆ. ಜ್ಞಾನದ ಅರಿವನ್ನು ಮೂಡಿಸ್ತಾಳೆ, ಉತ್ಸಾಹ ಉಲ್ಲಾಸವನ್ನು ತುಂಬ್ತಾಳೆ. ಆಮೇಲೆ ಜಡಾನಾಂ ಚೈತನ್ಯ ಸ್ತಬಕ. ಸ್ತಬಕ ಅಂತಂದ್ರೆ ಪುಷ್ಪ ಗೊಂಚಲು, ಹೂವಿನ ಗೊಂಚಲು. ಮಕರಂದ ಸುರುತಿ ಜರಿ, ಮಕರಂದ ರೂಪಿ ಅಮೃತ ಧಾರೆ. ಶ್ರುತಿ ಅಂದ್ರೆ ಪ್ರವಾಹದ, ಝರಿ ಅಂದ್ರೆ ಕಾರಂಜಿ. ಜಡತ್ವ ಮಂದ ಬುದ್ಧಿಗಳಿಗೆ ಜ್ಞಾನವೆಂಬ ಮಕರಂದದ ಪ್ರವಾಹದ ಕಾರಂಜಿಯನ್ನೇ ಹರಿಸಿಬಿಡ್ತಾಳೆ ಆಕೆ, ಮೂಡಿಸಿಬಿಡ್ತಾಳೆ ಆಕೆ ಅಂಥೇಳಿ ಜಡಾನಾಂ ಚೈತನ್ಯ ಸ್ತಬಕ ಮಕರಂದ ಶ್ರುತಿ ಝರಿ ಅಂಥೇಳಿ ಹೇಳಿದ್ದಾರೆ. ಮೂರನೇ ಸಾಲಿನಲ್ಲಿ ದರಿದ್ರಾಣಾಂ ಚಿಂತಾಮಣಿ ಗುಣನಿಕಾ ಜನ್ಮಜಲಧೋ. ದರಿದ್ರರಿಗೆ, ದರಿದ್ರತೆ ಅಂತಂದ್ರೆ ಬರೀ ಧನದ ಅಭಾವ ಅಲ್ಲ, ಬರೀ ಬಡತನ ಅಲ್ಲ. ದರಿದ್ರ ಅಂದ್ರೆ ಕೊರತೆ. ಕೆಲವರಿಗೆ ಧನದ ಕೊರತೆ, ಕೆಲವರಿಗೆ ಆರೋಗ್ಯದ ಕೊರತೆ, ವಿದ್ಯೆಯ ಕೊರತೆ, ಪರಿವಾರದ ಕೊರತೆ, ಐಶ್ವರ್ಯದ ಕೊರತೆ, ಸಂತತಿಯ ಕೊರತೆ, ಧಾನ್ಯದ ಕೊರತೆ, ಭೂಮಿಯ ಕೊರತೆ, ಹಂಗೆ ಇನ್ನೂ ಅನೇಕ ತರಹದ ಒಂದಿಲ್ಲ ಒಂದು ಕೊರತೆಗಳು ಇರ್ಬೋದು. ಅದ ಕೊರತೆಯನ್ನು ಪೂರ್ಣ ಮಾಡಲಿಕ್ಕೆ ನಾವು ಬೇಡ್ಕೊಳ್ಳೋದ ಕೋರಿಕೆ, ಕೊರತೆಯ ಕೋರಿಕೆ ದೇವಿಯ ಹತ್ರ ನಾವು ಮಾಡ್ಕೊಳ್ಳೋದು. ದೇವಿಯು ಇಂತಹ ಯಾವುದೇ ಕೊರತೆಗಳನ್ನು ದೂರ ತೊಲಗಿಸಿ ಅಂತಹವರಿಗೆ ಪಾಲಿಗೆ ಚಿಂತಾಮಣಿ ಎಂಬ ದಿವ್ಯರತ್ನದ ಹಾರವನ್ನೇ, ಮಾಲೆಯನ್ನೇ ಕೊಟ್ಟು ಬಿಡ್ತಾಳೆ. ಗುಣನಿಕಾ. ಗುಣನಿಕಾ ಅಂದ್ರೆ ಹಾರ, ಮಾಲೆ, ಕೊಳ್ಳ ಹಾಕೋದಲ್ಲ ಮಾಲೆ. ಚಿಂತಾಮಣಿ ಎಂಬ ದಿವ್ಯರತ್ನದ ಹಾರ. ಹಂಗಂದ್ರೆ ಚಿಂತಾಮಣಿ ಹಾರ ಏನು ಮಾಡ್ತದೆ ನಮಗೆ? ಹಂಗಂದ್ರೆ ಚಿಂತಾಮಣಿ ಅಂದ್ರೆ ಎಂಥದ್ದಿದು? ಎಂಥ ದಿವ್ಯಮಣಿ? ದಿವ್ಯಮಣಿ ಅಂದರೆ ಏನು? ಚಿಂತಾಮಣಿ ದಿವ್ಯಮಣಿ ಅಂದರೆ ಏನು? ನಾವು ನೋಡೋಣ. ಈಗ ವೇದ, ಮಹಾಭಾರತ, ರಾಮಾಯಣ, ಪುರಾಣಗಳೊಳಗೆ ದಿವ್ಯಮಣಿಗಳ ಬಗ್ಗೆ ನಾವೆಲ್ಲ ಸಾಕಷ್ಟು ಕೇಳೇವೆ. ಸರ್ಪರಾಜ ವಾಸುಕಿ ಆಗಿರ್ಬೋದು, ಶೇಷನಾಗ ಆಗಿರ್ಬೋದು, ನಾಗಲೋಕದ ಅನೇಕ ಶ್ರೇಷ್ಠ ನಾಗಗಳಿಗೆ ಇಂತಹ ದಿವ್ಯಮಣಿಗಳ ಮೇಲೆ ಅಧಿಕಾರ ಅದ. ಮಣಿಗಳ ಮಹಿಮಾ ಅಪಾರ ಅದ. ಯಾರ ಕಡೆ ಇಂತಹ ಮಣಿಗಳು ಇರ್ತಾವೋ, ದಿವ್ಯಮಣಿಗಳು ಇರ್ತಾವೋ, ಅವರು ಏನು ಬೇಕಾದ ಮಾಡುವಂಥ ಸಾಮರ್ಥ್ಯ ಹೊಂದಿರ್ತಾರೆ, ಏನು ಬೇಡಿದ್ದು ಕೊಡುವಂಥ ಸಾಮರ್ಥ್ಯ ಹೊಂದಿರ್ತಾರೆ, ಏನು ಬೇಕಾಗಿದ್ದು ಪ್ರಾಪ್ತಿ ಮಾಡ್ಕೊಳ್ಳುವ ಸಾಮರ್ಥ್ಯನೂ ಹೊಂದಿರ್ತಾರೆ. ಇದ್ರೊಳಗೆ ಈಗ ಮಣಿಗಳ ಮಾತು ಬಂದಾವ ಅಂತಂದ್ರೆ ನಾವು ಕೆಲವೊಂದು ಮಣಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಒಂದಂದ್ರೆ ರುದ್ರಮಣಿ. ರುದ್ರಮಣಿ ಅಂತಂದ್ರೆ ಈಶ್ವರ ಹಾಕೊಳ್ಳೋದು. ರುದ್ರಮಣಿ ಅಂತಾರೆ, ರುದ್ರಾಕ್ಷಿ ಮಣಿ ಅಂತಾರೆ, ಸ್ಫಟಿಕ ಮಣಿ ಅಂತಾರೆ. ಇದು ಅತ್ಯಂತ ಶುಭ್ರ ಸೂಚಕ ಅಥವಾ ಅತ್ಯಂತ ಶಾಂತಿದಾಯಕ ಅಥವಾ ಆರೋಗ್ಯಕರ ಅಥವಾ ವೈರಾಗ್ಯಮಯಿ ಆದಂಥ ಒಂದು ಪವಿತ್ರ ದಿವ್ಯಮಣಿ.
ಆಮೇಲೆ ಕೌಸ್ತುಭಮಣಿ, ಕುಬೇರನಮಣಿ, ಪಾರಸಮಣಿ, ನೀಲಮಣಿ, ಚಂದ್ರಕಾಂತಮಣಿ, ನಾಗಮಣಿ, ಶಮಂತಕಮಣಿ. ಆಮೇಲೆ ಬರೋದು ನಾವು ಈ ಶ್ಲೋಕದೊಳಗೆ ನೋಡಿದಂಗೆ ಚಿಂತಾಮಣಿ. ಹಂಗಾರೆ ಈ ಎಲ್ಲ ಮಣಿಗಳು ಏನು ಹೇಳ್ತಾವೆ, ಏನು ಈ ವಿಶೇಷತೆ ಇದರದು ನಾವು ನೋಡೋಣ. ಮೊದಲು ಪಾರಸಮಣಿ ಅಂತಂದ್ರೆ ಆ ಮಣಿ ದಿವ್ಯಮಣಿ ಅಂತ ಯಾಕಂತಾರಂದ್ರೆ, ಪಾರಸಮಣಿಗೆ ಎಷ್ಟು ಸಾಮರ್ಥ್ಯ ಇರ್ತದಂದ್ರೆ ಅದರಿಂದ ಕಬ್ಬಿಣ ಮುಟ್ಟಿದ್ರೂ ಸಹ ಕಬ್ಬಿಣನೂ ಕಬ್ಬಿಣನೂ ಬಂಗಾರ ಆಗಿಬಿಡ್ತದಂತ. ಆಮೇಲೆ ಕಬ್ಬಿಣ ಕತ್ತರಿಸ್ಲಿಕ್ಕೆ ಪಾರಸಮಣಿ ಉಪಯೋಗಿಸ್ತಾರಂತ. ನಮಗೆಲ್ಲ ಗೊತ್ತು, ಗ್ಲಾಸ್ ಕಟ್ ಮಾಡಲಿಕ್ಕೆ ಒಂದು ಪೆನ್ ಅಂತದು ಇರ್ತದೆ. ಆ ಪೆನ್ನಿನ ಟಿಪ್ಪಿಗೆ ವಜ್ರದ ಒಂದು ತುಂಡು ಹಚ್ಚಿರ್ತಾರೆ. ಆ ಗ್ಲಾಸ್ ಕಟ್ಟಿಂಗ್ ಅಂಗಡಿ ಒಳಗೆ ಹೋಗಿ ನೋಡ್ರಿ, ಆ ಪೆನ್ ತೊಗೊಂಡು ಅವ ಹಿಂಗೆ ಒಂದು ಲೈನ್ ಹಾಕ್ಬಿಟ್ರೆ ಆ ಲೈನಿನ ಪ್ರಕಾರ ಗ್ಲಾಸು ಎಷ್ಟು ತಪ್ಪಿರ್ಲಿಕ್ಕೆ ಕಟ್ಟಾಗಿಬಿಡ್ತದೆ. ಅಂದ್ರೆ ವಜ್ರಕ್ಕೆ ಹೆಂಗೆ ಕಾಜು ಕತ್ತರಿಸೋ ಸಾಮರ್ಥ್ಯ ಅದನ್ನು, ಅದೇ ರೀತಿ ಪಾರಸಮಣಿಗೆ ಕಬ್ಬಿಣ ಕತ್ತರಿಸೋದು ಒಂದು ಸಾಮರ್ಥ್ಯ ಅದ ಅಂತ ಹೇಳ್ತಾರೆ. ಆಮೇಲೆ ಇದಲ್ಲದ ಕಾಗಿ, ಹದ್ದು, ಇಂಥ ದೊಡ್ಡ ದೊಡ್ಡ ವಲ್ಚರ್ಸ್ ಅಂತಾರಲ್ಲ, ಇಂಥವು ಪಾರಸಮಣಿನ ದೂರದಿಂದನೇ ಗುರುತಿಸ್ಬಿಡ್ತಾವಂತೆ. ಹಾಗಾಗಿ ಹಿಮಾಲಯದೊಳಗೆ ಇರೋ ನಾಗಾ ಸಾಧುಗಳೇನಿದ್ದಾರೆ, ಈಗ ಬಂದಾರಲ್ಲ ಪ್ರಯಾಗ್ರಾಜ್ನ, ನಾಗಾ ಸಾಧುಗಳಿಗೆ ಈ ಪಾರಸಮಣಿ ಎಲ್ಲಿ ಸಿಗ್ತಾವ ಅಂಥೇಳಿ ಭಾಳ ಚಲೋ ಗೊತ್ತಿರ್ತದಂತ ನಾವು ಕೇಳೀವಿ. ಆಮೇಲೆ ಅವರಿಗೆ ಕಾಗಿ, ಹದ್ದು, ಪಶು, ಪಕ್ಷಿ ಇಂಥವನ್ನೆಲ್ಲ ಹೆಂಗೆ ವಶದೊಳಗೆ ಮಾಡ್ಕೋಬೇಕು ಆ ವಿದ್ಯೆನೂ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಅವ್ರ ಕಡೆ ಇವೆಲ್ಲ ವಿದ್ಯೆಗಳನ್ನ ನಾವು ನೋಡ್ತೀವಿ. ಇದು ಪಾರಸಮಣಿಯ ವಿಶೇಷತೆ. ಮಧ್ಯಪ್ರದೇಶದೊಳಗೂ ಸಿಗುತ್ತದೆ ಅಂತ ನಾವು ಅದನ್ನು ಕೇಳೇವಿ. ಆಮೇಲೆ ನೀಲಮಣಿ ಅಂತಂದ್ರೆ ಶನಿದೇವರ ಮಣಿ, ಅದು ಶನಿದೇವರ ರತ್ನ ಅಂತ ಹೇಳ್ತೇವೆ. ಇದನ್ನು ಇಂದ್ರನೀಲ ಅಂತಲೂ ಹೇಳ್ತಾರೆ, ನೀಲಮ್ ಅಂತಲೂ ಕರೀತಾರೆ. ಜ್ಯೋತಿಷಿಗಳು, ರತ್ನ ವ್ಯಾಪಾರಿಗಳು ಇದರ ಅವರವರ ಸಮಸ್ಯೆಗೆ ಪರಿಹಾರಕ್ಕಾಗಿ ಉಪಯೋಗಿಸುವಂಥ ಒಂದು ಮಣಿ. ಇದನ್ನು ನಾವು ಉಂಗುರದೊಳಗೆ, ಲಾಕೆಟ್ನಾಗ ಮೈ ಮೇಲೆ ಧರಿಸಿದ್ರೆ ಅದು ನಮಗೆ ಚಲೋ ಪರಿಣಾಮ ಬೀರ್ತದೆ ಅಂತ ಒಂದು ನಂಬಿಕೆ. ಆರೋಗ್ಯ ಸಮಸ್ಯೆ, ಭೂಮಿ, ಕೃಷಿ, ಹೊಲ, ಕಟ್ಟಡ, ವಾಹನ, ಐಶ್ವರ್ಯ ಸಮಸ್ಯೆ, ಇವು ಯಾವ ಸಮಸ್ಯೆಗೆ ಪರಿಹಾರ ಅಂಥೇಳಿ ಈ ನೀಲಮಣಿಯನ್ನು ಸೂಚಿಸ್ತಾರೆ. ಯಾರೂ ಹಂಗೆ ಚಂದದಪ್ಪ ಬಾ ನಾನು ಹಾಕ್ಕೊಂಡ್ಬಿಡ್ತೀನಿ ಅಂತ ಹಂಗೆ ಹಾಕ್ಕೊಳಿಕ್ಕೆ ಬರೋಂಗಿಲ್ಲ. ಅವ್ರ ಜಾತಕ ಪರಿಶೀಲಿಸಿ ಜ್ಯೋತಿಷಿಗಳಿಗೆ ಕಡೆ ಹೋಗಿ ಸೂಕ್ತ ಅದ ಅಂತಂದ್ರೆ ಮಾತ್ರ ಅದನ್ನು ನಾವು ಹಾಕ್ಕೊಳ್ಳಿಕ್ಕೆ ಅಡ್ಡಿಯಿಲ್ಲ. ಆಮೇಲೆ ಬರ್ತದೆ ನಾಗಮಣಿ. ಇದು ದಿವ್ಯ ಶಕ್ತಿ ಉಳ್ಳದ್ದು. ಶ್ರೇಷ್ಠ ನಾಗಗಳ ಹೆಡೆಗಳ ಮೇಲೆ ಧರಿಸಿದಂಥ ನಾಗಮಣಿ. ಯಾರು ಇದನ್ನು ಧರಿಸ್ತಾರೋ ಅವರಿಗೂ ದಿವ್ಯ ಶಕ್ತಿ ಪ್ರಾಪ್ತಿಯಾಗ್ತದೆ, ಐಶ್ವರ್ಯವಂತರಾಗ್ತಾರೆ. ಇದು ಸ್ಪೆಷಲಿ ವಿಶೇಷವಾಗಿ ಸಮುದ್ರದ ಆಳಕ್ಕೆ, ನೀರಿನ ಆಳಕ್ಕೆ ಹೋಗಬೇಕಾದ್ರೆ ನೀರಿನೊಳಗೆ ದಾರಿ ಮಾಡಿ ಕೊಡ್ತದಂತ, ಅದಕ್ಕೆ ನಾಗಮಣಿ ಅಂತ ಹೇಳ್ತಾರೆ. ಇನ್ನು ಕೌಸ್ತುಭಮಣಿ ನಾವೆಲ್ಲ ಕೇಳಿದ್ದ ಅದ. ಸಮುದ್ರ ಮಂಥನದಾಗ ಬಂದಂಥ 14 ಮುಖ್ಯ ವಸ್ತುಗಳೊಳಗೆ ಒಂದು. ಕಣ್ಣು ಕುಕ್ಕುವಂಥ ಪವಿತ್ರ ದಿವ್ಯಮಣಿ. ಅಲಂಕಾರ ಪ್ರಿಯ ಮಹಾವಿಷ್ಣು ಇದನ್ನು ತನ್ನ ಎದೆ ಮೇಲೆ ಧರಿಸುವಂಥ ಒಂದು ಮಣಿ. ಇಡೀ ಬ್ರಹ್ಮಾಂಡವನ್ನು ಸಮಸ್ತ ಸಂಕಟದಿಂದ ರಕ್ಷಿಸುವ ಮಣಿ, ಐಶ್ವರ್ಯದ ಮಣಿ, ಕೌಸ್ತುಭ ಮಣಿ ಅಂತ ಹೇಳ್ಬೋದು. ಇನ್ನು ಚಂದ್ರಕಾಂತ ಮಣಿ ಅಂದರೆ ಇದು ಭಾಗ್ಯೋದಯ ಮಣಿ, ಭಾಗ್ಯವನ್ನು ಬದಲಾಯಿಸುವಂತಹ ಮಣಿ. ಚಂದ್ರನಿಗೆ ಸಂಬಂಧಿಸಿದಂಥ ಮಣಿ, ದಾಂಪತ್ಯ ಜೀವನವನ್ನು ಸುಗಮ ಮಾಡಿಸುವ ಮಣಿ, ಮನಸ್ಸನ್ನು ಪ್ರಫುಲ್ಲವಾಗಿಡಿಸುವ ಒಂದು ಮಣಿ, ಮಾಂತ್ರಿಕ ಶಕ್ತಿ, ಜಾದೂ ಶಕ್ತಿಯನ್ನು ಪ್ರದಾನ ಮಾಡುವ ಒಂದು ಮಣಿ. ಭಾಗ್ಯವನ್ನು ನಾವು ಹೆಂಗೆ ಬೇಕೋ ಹಂಗೆ ಬದಲಾಯಿಸಿಕೊಳ್ಬೋದು. ರಾವಣ ಕುಬೇರನಿಂದ ಇದನ್ನು ಕಿತ್ತುಕೊಂಡಂಥ ಇದು ಒಂದು ಮಣಿ. ಈಗ ಅದು ಜಾರ್ಖಂಡದ ವೈದ್ಯನಾಥನಲ್ಲಿ ರಾವಣ ಸ್ಥಾಪನ ಮಾಡಿದ್ದಾನೆ ಅಂಥೇಳಿ ನಾವು ಕೇಳೇವಿ. ಈಗ ಚಂದ್ರಕಾಂತ ಮಣಿಯ ಇನ್ನೊಂದು ವಿಶೇಷತೆ ಏನು ಅಂತ ನಾವು ನೋಡೋದಾದ್ರೆ, ಚಂದ್ರಕಾಂತ ಮಣಿಯನ್ನು ಶರದ್ ಪೂರ್ಣಿಮಾ ದಿನದಂದು ಬೆಳದಿಂಗಳೊಳಗೆ ಇಟ್ಟು ಆರಾಧಿಸಿದರೆ ಆ ಮಣಿಯಿಂದ ಜಲದ ಬಿಂದುಗಳು, ನೀರಿನ ಹನಿಗಳು ಹೊರಬರ್ತಾವ ಅಂತ ಹೇಳೇವಿ. ಮತ್ತು ಹಿಂಗೆ ಬಂದಂಥ ಜಲದೊಳಗೆ ಅನೇಕ ಔಷಧಿ ತತ್ವ ಇರ್ತದಂತ, ಅಮೃತ ತುಲ್ಯ ಜಲ ಇರ್ತದೆ ಅಂಥೇಳಿ. ಇದು ಆಯುರ್ವೇದಿಕ್ ಡಾಕ್ಟ್ರುಗಳು ಅವರೆಲ್ಲ ಇದನ್ನು ಮಾಡ್ತಿರ್ಬೋದು. ಆಮೇಲೆ ಇನ್ನೊಂದು ಮಣಿ ಅಂದ್ರೆ ಶಮಂತಕ ಮಣಿನೂ ನಮ್ಗೆ ಯಾರಿಗೂ ಹೊಸದಲ್ಲ. ಶ್ರೀಕೃಷ್ಣ ಪರಮಾತ್ಮ ತನ್ನ ಮೇಲಿದ್ದ
ಬಂದಂಥ ಕಳ್ಳನ ಅಪವಾದಕ್ಕಾಗಿ, ಕಳ್ಳತನದ ಅಪವಾದಕ್ಕಾಗಿ ಈ ಮಣಿ ಸಲುವಾಗಿ ಜಾಂಬುವಂತನ ಜೊತೆಗೆ ಯುದ್ಧ ಮಾಡಬೇಕಾತು. ಜಾಂಬುವಂತನಿಗೆ ಶ್ರೀರಾಮನ ಅವತಾರದಲ್ಲಿ ದರ್ಶನ ನೀಡಬೇಕಾತು. ಇದ್ರ ಬಗ್ಗೆ ನಾವೆಲ್ಲರೂ ಗಣೇಶ ಚತುರ್ಥಿ ಹಬ್ಬದ ದಿವಸ ಎಲ್ಲರೂ ಓದ್ತೀವಿ. ಹಾಗಾಗಿ ಈ ಶಮಂತಕ ಮಣಿ ಬಗ್ಗೆ ನಾನು ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ. ಹಾಗಾದ್ರೆ ಇಷ್ಟೆಲ್ಲ ಮಣಿಗಳ ಬಗ್ಗೆ ನಾವು ತಿಳ್ಕೊಂಡ ಮೇಲೆ ಈ ಚಿಂತಾಮಣಿ ಅಂತಂದ್ರೆ ಏನಪ್ಪ ಹಾಗಾದ್ರೆ ಅಂತಂದ್ರೆ, ಚಿಂತಾಮಣಿ ಒಳಗೆ ಈ ಎಲ್ಲ ಮಣಿಗಳ ಗುಣಗಳು ಚಿಂತಾಮಣಿ ಒಳಗೆ ಅವ ಅಂತ ಹೇಳ್ತಾರೆ. ಅತಿ ಶ್ರೇಷ್ಠವಾದ ಮಣಿ ಚಿಂತಾಮಣಿ. ಇದಕ್ಕೆ ಇಚ್ಛಾಪೂರ್ತಿ ಮಣಿ ಅಂತ ಹೇಳ್ತಾರೆ. ಅಂದ್ರೆ ಇನ್ನೂ ಚಿಂತೆ ಮಾಡೋದ್ರೊಳಗೆ ತತ್ಕ್ಷಣ ಅದು ತನ್ನ ಇಚ್ಛಾಪೂರ್ತಿ ಮಾಡಿಬಿಡ್ತದೆ ಅಂತ ಹೇಳ್ತಾರೆ. ಚಿಂತೆ ಮನಸ್ಸಿನಲ್ಲಿ, ಚಿಂತಾ ಅಂದ್ರೆ ಮನಸ್ಸಿನಲ್ಲಿ ನಾವು ಏನಾದರೂ ಕಾಮನೆಗಳನ್ನು ಅಪೇಕ್ಷಿಸೋದು, ಇನ್ನೂ ಅದರ ಬಗ್ಗೆ ನಾವು ಚಿಂತಿಸ್ತಿರ್ತೀವಿ. ಅಷ್ಟರೊಳಗೆ ಅದು ನಮಗೆ ಇದನ್ನು ರಿಸಲ್ಟ್ ಕೊಟ್ಟುಬಿಟ್ಟಿರ್ತದೆ. ಅದು ನಮಗೆ ಇಚ್ಛಾಪೂರ್ತಿ ಮಾಡಿಬಿಡ್ತದೆ. ಅದಕ್ಕೆ ಹಿಂಗಂದ್ರೆ ಆ ಚಿಂತಾಮಣಿ ಏನಪ್ಪ ಇದು ಏನು ಬೇಡಿದ್ದನ್ನು ಬಯಸಿದ್ದನ್ನು ಮನಸ್ಸಿನೊಳಗೆ ಅನ್ಕೊಳ್ಳೋಕ್ಕಿಂತ ಮುಂಚೆನ ಅದು ತಕ್ಷಣನ ಕಣ್ಣು ಪಿಳ್ಕೋಸೋದ್ರೊಳಗೆ ನಮ್ಮ ಇಚ್ಛಾಪೂರ್ತಿ ಮಾಡಿಬಿಡ್ತದಂತ. ಅಂತಹ ಒಂದು ಚಿಂತಾಮಣಿ ರತ್ನ, ಒಂದು ಚಿಂತಾಮಣಿ ರತ್ನಕ್ಕೆ ಇಷ್ಟೆಲ್ಲ ಸಾಮರ್ಥ್ಯ ಆದ ಅಂತಂದ್ರೆ, ಆ ಜಗನ್ಮಾತೆಯ 3ನೇ ಶ್ಲೋಕ, ಸೌಂದರ್ಯ ಲಹರಿಯ 3ನೇ ಶ್ಲೋಕ ನಾವು ಪಠಿಸಿದರೆ ಆಕೆ ನಮಗೆ ಒಂದು ಚಿಂತಾಮಣಿಯನ್ನು ಕೊಡುವಳು. ಆಕೆ ಏನು ಕೊಡ್ತಾ ಇದ್ದಾಳೆ? ಗುಣನಿಕಾ, ಚಿಂತಾಮಣಿ ಗುಣನಿಕಾ. ಗುಣನಿಕಾ ಅಂದ್ರೆ ಅನೇಕ ದಿವ್ಯ ರತ್ನಗಳಿಂದ ಮಾಡಿದಂಥ ಸರಮಾಲೆ, ಹಾರ. ಆ ಚಿಂತಾಮಣಿ ರತ್ನದ ಹಾರವನ್ನೇ ಆಕೆ ನಮ್ಗೆ ಕೊಟ್ಟು ಬಿಡ್ತಾಳ. ಅಂದ್ರೆ ಎಷ್ಟು ಸೌಭಾಗ್ಯವನ್ನು ಆಕೆ ನಮಗೆ ನೀಡ್ತಾಳ ಅನ್ನೋದು ಒಂದು ಕಲ್ಪನಾ ಬರಬೇಕು ನಮಗೆ. ಈಗಿನ ಕಲಿಯುಗದೊಳಗೆ ಆಚಾರ್ಯರಿಗೆ, ಭಗವತ್ಪಾದರಿಗೆ ಗೊತ್ತಿತ್ತು ಚಿಂತಾಮಣಿ ಈ ಕಲಿಯುಗದೊಳಗೆ ಸಿಗೋದು ದುರ್ಲಭ ಅಂಥೇಳಿ. ಹಾಗಾದ್ರೆ ನಮಗೆ ಚಿಂತಾಮಣಿ ನಮಗೆ ಕಲಿಯುಗದೊಳಗೆ ಸಿಗೋದಿಲ್ಲ ಅಂತಂದ್ರೆ ಮತ್ತೆ ನಮಗೆ ಪರಿಹಾರ ಸಿಗೋದು ಹೆಂಗೆ ಅಂತಂದ್ರೆ, ಅವರು 3ನೇ ಶ್ಲೋಕದ ಪಠಣ ಮಾಡಿದರೆ ಚಿಂತಾಮಣಿಯ ಗುಣನಿಕ, ಚಿಂತಾಮಣಿಯ ಹಾರ ಹಾಕ್ಕೊಂಡಷ್ಟು ನಿಮಗೆ ಸಾಮರ್ಥ್ಯ ಬರ್ತದೆ. ನಿಮ್ಮ ಸಮಸ್ಯೆಗಳಿಗೆ ಅಷ್ಟು ಸುಲಭವಾಗಿ ಆಕೆ ಸೌಭಾಗ್ಯವನ್ನು ನೀಡ್ತಾಳೆ. ಇದನ್ನು ಪಠಣ ಮಾಡ್ರಿ ಅಂಥೇಳಿ ಈ ಕಲಿಯುಗ ಕಾಲಕ್ಕೆ ಸೌಂದರ್ಯ ಲಹರಿಯ 3ನೇ ಶ್ಲೋಕವನ್ನು ಅತಿ ಅಮೂಲ್ಯವಾದ ಕೊಡುಗೆಯನ್ನು ಅವರು ನಮಗೆ ಕೊಟ್ಟು ಹೋಗ್ಯಾರ ಅಂತ ಹೇಳಬಹುದು. ಕೊನೆಯ ಸಾಲಿನಲ್ಲಿ ಜನ್ಮ ಜಲಧೌ ನಿಮಗ್ನಾನಾಂ ದಂಶ ಮುರರಿಪು ವರಾಹಸ್ಯ ಭವತಿ. ಜನ್ಮ ಜಲಧೌ, ಜನ್ಮ ಮೃತ್ಯುವಿನ ಸುಖ ದುಃಖಗಳ ಜನ್ಮ ಮೃತ್ಯುವಿನ ಸಾಗರದಲ್ಲಿ ಮುಳುಗಿ ಸಿಲುಕಿ ಒದ್ದಾಡುತ್ತಾ ಇರುವವರಿಗೆ, ಮಗ್ನನಾಗಿ ಇರುವವರಿಗೆ, ನಿಮಗ್ನಾನಾಂ ಮಗ್ನನಾಗಿ ಇರುವವರಿಗೆ ಅಂದರೆ ಅವಿದ್ಯಾವಂತರಿಗೆ, ಜಡತ್ವ ಇರುವವರಿಗೆ, ದರಿದ್ರರಿಗೆ ಆ ದೇವಿಯ ಪಾದದ ಧೂಳಿಯು ಹೆಂಗೆ ಪಾರು ಮಾಡ್ತದ ಅಂತಂದ್ರೆ, ಮುರರಿಪು, ಮುರನ ರಿಪು, ರಿಪು ಅಂದ್ರೆ ಶತ್ರು ಅಥವಾ ಮುರಾರಿ, ಮುರನ ಅರಿ. ಪುನಃ ನೋಡ್ರಿ ಇಲ್ಲೇ ಆಚಾರ್ಯರು ಶ್ರೀಕೃಷ್ಣನ ಇನ್ನೊಂದು ಹೆಸರನ್ನು ತಗೊಂಡು ಬಂದಾರ, ಮುರರಿಪು, ಮುರಾರಿ. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಮುರನ ಸಂಹಾರ ಮಾಡಿ ಹೆಂಗೆ ಲೋಕಕ್ಕೆ ದೇವತೆಗಳನ್ನು ಅಪಾಯದಿಂದ ಪಾರು ಮಾಡಿದ ಅನ್ನೋದು ಒಂದು ವಿಷಯವನ್ನು ಈ ಕೊನೆಯ ಸಾಲಿನೊಳಗೆ ತಗೊಂಡು ಬಂದಾರ. ಜನ್ಮ ಜಲಧೌ ನಿಮಗ್ನಾನಾಂ ದಂಶ ಮುರರಿಪು ವರಾಹಸ್ಯ ಭವತಿ. ಮುರರಿಪು ಅಂತಂದ್ರೆ ಶ್ರೀಕೃಷ್ಣ. ಮುರಾರಿ, ಮುರ ಒಬ್ಬ ರಾಕ್ಷಸ. ಅವನಿಗೆ ಕಾಮಾಕ್ಷಿ ದೇವಿಯಿಂದ ಒಂದು ರಕ್ಷಾ ಕವಚ ಪ್ರಾಪ್ತಿಯಾಗಿತ್ತು, ವರ ಕೊಟ್ಟಿದ್ಲು ಕಾಮಾಕ್ಷಿ ದೇವಿ. ಹಾಗಾಗಿ ಅವನಿಗೆ ಅತಿಯಾದ ಅಹಂಕಾರ ಮತ್ತು ಮೃತ್ಯು ಭಯ ಇಲ್ಲದ ಎಲ್ಲರಿಗೂ ಬಹಳ ತ್ರಾಸ ಕೊಟ್ಕೋತ ಅಡ್ಡಾಡ್ತಿದ್ದ. ಒಂದ್ಸಲ ಅವ ಇಂದ್ರನ ಸಭಾಕ್ಕೆ ಹೋಗಿ, ಇಂದ್ರಲೋಕಕ್ಕೆ ಹೋಗಿ ಎಲ್ಲ ದೇವತೆಗಳನ್ನು ಹೆದರಿಸಿ ಅವರಿಗೆ ತೊಂದರೆ ಕೊಟ್ಟ. ಇಂದ್ರಲೋಕದಿಂದ ದೇವತೆಗಳನ್ನೆಲ್ಲರನ್ನೂ ಓಡಿಸಿ ಆ ಇಂದ್ರನ ಸಿಂಹಾಸನದೊಳಗೆ ತಾನೇ ಕುತ್ಕೊಂಡ್ಬಿಟ್ಟ. ಎಲ್ಲ ದೇವತೆಗಳು ಗಾಬರಿಯಾಗಿ ಧರ್ಮರಕ್ಷಣೆ ಸಲುವಾಗಿ ಮಹಾವಿಷ್ಣು ರೂಪಿ ಶ್ರೀಕೃಷ್ಣನ ಹತ್ತಿರ ಬಂದು ಧರ್ಮರಕ್ಷಣೆ ಸಲುವಾಗಿ ಬೇಡ್ಕೋತಾರೆ. ಆಗ ಶ್ರೀಕೃಷ್ಣ ಮುರ ರಾಕ್ಷಸನಿಗೆ ಒಂದು ಸಂದೇಶ ಕಳಿಸ್ತಾನೆ.
ಏನಂತ ಸಂದೇಶ ಕಳಿಸ್ತಾನ ಅಂತಂದ್ರೆ, ನೀನು ಬಂದು ನನಗೆ ಶರಣಾಗಬೇಕು ಅಥವಾ ನೀನು ನನ್ನ ಜೊತೆಗೆ ಯುದ್ಧ ಮಾಡಬೇಕು. ನಾನು ಇದನ್ನು ಒಪ್ಪೋದಿಲ್ಲ. ನೀನು ಇಂದ್ರ ಲೋಕದೊಳಗೆ ಹೋಗಿ ದೇವತೆಗಳನ್ನು ಓಡಿಸಿ ಇಂದ್ರನ ಸಿಂಹಾಸನವನ್ನು ನೀನು ತಗೊಂಡಿದ್ದೀ. ನಾ ಇದನ್ನು ಒಪ್ಪೋದಿಲ್ಲ. ಅಧರ್ಮ ಕಾರ್ಯ ಮಾಡಿದಿ. ನೀನು ನನಗೆ ಬಂದು ಶರಣಾಗೂ ಇಲ್ಲ ಅಂತಂದ್ರೆ ನನ್ನ ಜೊತೆ ಯುದ್ಧ ಮಾಡು ಅಂತಂದು ಕೂಡಲೇ ಮುರ ರಾಕ್ಷಸಗ ಅವಂಗ ಅಹಂಕಾರ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿತ್ತು. ಹಾಗಾಗಿ ಹೆಂಗೂ ನನಗೆ ಮೃತ್ಯುವಿನ ಭಯ ಇಲ್ಲ. ನನ್ನ ಮೇಲೆ ಕಾಮಾಕ್ಷಿ ಕವಚ ಅದ. ಅದಕ್ಕೆ ನಾನು ಶ್ರೀಕೃಷ್ಣನ ಜೊತೆ ಹೋಗಿ ಯುದ್ಧ ಮಾಡ್ತೀನಿ ಅಂಥೇಳಿ, ನಾ ಯುದ್ಧಕ್ಕೆ ಬರ್ತೀನಿ ಅಂಥೇಳಿ ಅವ ತಯಾರಾಗಿ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ಯುದ್ಧದೊಳಗೆ ಶ್ರೀಕೃಷ್ಣ ಮುರನ ಸಂಹಾರ ಮಾಡ್ತಾನೆ. ಅಂದಿನಿಂದ ಮಹಾವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನಿಗೆ ಮುರರಿಪು ಅಥವಾ ಮುರಾರಿ ಅಂತ ಹೆಸರು ಬಂತು. ದೇವತೆಗಳೆಲ್ಲರೂ ಸಂಕಟದಿಂದ ಪಾರಾದರು, ಮುರಾರಿಗೆ ನತಮಸ್ತಕರಾದರು. ಇಲ್ಲಿ ಹೇಳುವ ತಾತ್ಪರ್ಯ ಏನು ಅಂತಂದ್ರೆ, ತಪಸ್ಸಿನ ಫಲದಿಂದ ಯಾರೇ ಆಗಲಿ, ಯಾರನ್ನೇ ತಪಸ್ಸು ಮಾಡಲಿ, ಏನೇ ವರ ಪಡ್ಕೊಳ್ಳಿ, ಅಸ್ತ್ರ ಇರ್ಬೋದು, ಶಸ್ತ್ರ ಇರ್ಬೋದು, ದಿವ್ಯ ಶಕ್ತಿ ಇರ್ಬೋದು, ಆಮೇಲೆ ಸಾವಿಲ್ಲದೆ ಅಮರರಾಗಬೇಕು, ಮೃತ್ಯುವನ್ನು ಜಯಿಸಬೇಕು ಅಂತ ಏನೇ ಅವರು ವರ ಪಡೆದರೂ ಅವರು ಲೋಕ ಕಲ್ಯಾಣಕ್ಕಾಗಿ ಧರ್ಮದ ಮಾರ್ಗದಲ್ಲಿ ಅದನ್ನು ಸದುಪಯೋಗ ಪಡಿಸಿಕೊಂಡ್ರೆ ಅದು ವೃದ್ಧಿ ಆಗ್ತದೆ, ಆ ಫಲ ಕೊಡ್ತದೆ. ಅದೇ ಅಹಂಕಾರದಿಂದ ಅಧರ್ಮಕ್ಕಾಗಿ ತಾವು ಪಡ್ಕೊಂಡ ವರನ ಅಸ್ತ್ರ ಶಸ್ತ್ರಗಳನ್ನು ಅವರು ದುರುಪಯೋಗ ಪಡಿಸಿಕೊಂಡು ಅಧರ್ಮ ಮಾರ್ಗದೊಳಗೆ ನಡೆದ್ರೆ ಏನೇ ವರ ಇದ್ದರೂ ಪಾಪದ ಕೊಡ ತುಂಬು ತನಕ ಅಷ್ಟ ಅದು ಫಲ ನೀಡ್ತದೆ. ಒಂದು ಸಲ ಅವರು ಮಾಡುವ ಪಾಪದ ಫಲ ತುಂಬಿತು ಅಂದ್ರೆ ಅವರು ಪಡ್ಕೊಂಡಂತಹ ದೈವಿ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ, ಕುಂದುತ್ತಾ ಹೋಗ್ತದೆ. ಅದಕ್ಕೆ ಅದೇ ರೀತಿ ಈ ಮುರ ರಾಕ್ಷಸನಿಗೆ ಅವನ ಅಹಂಕಾರದಿಂದ, ಅವನ ಅವಿವೇಕತನದಿಂದ, ಅವನ ಅಧರ್ಮ ಮಾರ್ಗದಿಂದ ಅವನ ಮೃತ್ಯುವಿಗೆ ಅವೇ ಎಲ್ಲ ಕಾರಣವಾದವು. ಇಲ್ಲಿ ಆಚಾರ್ಯರು ಮಹಾವಿಷ್ಣುವಿನ ಅವರಿಗೆ ಪ್ರಿಯವಾದ ಶ್ರೀಕೃಷ್ಣನ ಅವತಾರ ಮತ್ತು ಮಹಿಮೆಯನ್ನು ವರ್ಣಿಸಿದ್ದಾರೆ. ಈ ರೀತಿ ಸಮಸ್ತ ದೇವತೆಗಳು ಅನುಭವಿಸಿದ್ದ ಅತಿ ದೊಡ್ಡ ಸಂಕಟವನ್ನು, ಸಮಸ್ಯೆಯನ್ನು ಅತಿ ಸುಲಭದಲ್ಲಿ ಮುರಾರಿಯು ಪರಿಹಾರ ಮಾಡ್ತಾನೆ. ದೇವತೆಗಳಿಗೆ ಆಗಿದ್ದ ಅಪಾಯವನ್ನು ದೂರ ಮಾಡ್ತಾನೆ. ಅನಂತ ಇದಾದ ಮೇಲೆ ನಾವು ಕೊನೆಗೆ ಇನ್ನೂ ಒಂದು ಶಬ್ದ ಉಳಿದದ. ಕೊನೆಯ ಲೈನಿನ ಕೊನೆಯ ಸಾಲಿನಲ್ಲಿ ನಿಮಗ್ನಾನಾಂ ದಂಷ್ಟ್ರ ಮುರರಿಪು ವರಾಹಸ್ಯ ಭವತಿ. ಹಂಗಂದ್ರೆ ವರಾಹಸ್ಯ ಭವತಿ ಅಂತ ಯಾಕೆ ಬರೆದಿದ್ದಾರೆ ಅದನ್ನು ನಾವು ನೋಡೋಣಂತ. ಈಗ ಹಿರಣ್ಯಾಕ್ಷ ಮತ್ತು ಕಶ್ಯಪು ಇವರಿಬ್ಬರು ಅಸುರ ಸಹೋದರರು. ಹಿರಣ್ಯಾಕ್ಷ ಬ್ರಹ್ಮನ ಭಕ್ತ. ಘೋರ ತಪಸ್ಸು ಮಾಡಿ ಬ್ರಹ್ಮನನ್ನು ಒಲಿಸಿಕೊಳ್ತಾನೆ. ಮಾನವ ಅಥವಾ ಯಾವುದೇ ಪ್ರಾಣಿಯಿಂದ ತನಗೆ ಒಟ್ಟ ಮೃತ್ಯು ಅಪಾಯ ಸಂಭವಿಸಬಾರದು ಅಂಥೇಳಿ ವರ ಪಡ್ಕೋತಾನೆ. ಬ್ರಹ್ಮ ವರ ಕೊಡ್ತಾನೆ. ಎಲ್ಲ ದೇವತೆಗಳು ಗಾಬರಿ ಆಗಿಬಿಡ್ತಾರೆ. ಏನಪ್ಪ ಇವಂಗ ಇಂಥ ವರ ಕೊಟ್ಬಿಟ್ಟ ಬ್ರಹ್ಮ, ಮುಂದೆ ಹೆಂಗೆ ನಮ್ಮ ಗತಿ ಅಂಥೇಳಿ. ಆಮೇಲೆ ಅವನು ಮುರ ಹೋದನಲ್ಲ, ಅದೇ ರೀತಿ ಇಂದ್ರಲೋಕಕ್ಕೆ ಹೋಗ್ತಾನೆ. ಯಾಕಂದ್ರೆ ಅಲ್ಲೇ ಸಮಸ್ತ ದೇವಾನುದೇವತೆಗಳು ಸಿಗ್ತಾರೆ ಇಂದ್ರಲೋಕದೊಳಗೆ. ಸೊ ಇಂದ್ರಲೋಕಕ್ಕೆ ಹೋಗಿ ಸಮಸ್ತ ದೇವತೆಗಣಗಳಿಗೆ ತ್ರಾಸು ಕೊಡಲಿಕ್ಕೆ ಶುರು ಮಾಡ್ತಾನೆ. ದೊಡ್ಡ ಅಪಾಯದಿಂದ ಪಾರಾಗಲಿಕ್ಕೆ ಎಲ್ಲ ದೇವಾನುದೇವತೆಗಳು ಏನು ಮಾಡ್ತಾರೆ, ಭೂಗರ್ಭದೊಳಗೆ ಹೋಗಿ ಅಡಗಿ ಕುತ್ಕೊಂಡು ಬಿಡ್ತಾರೆ. ಆಗ ಹಿರಣ್ಯಾಕ್ಷಿಗೆ ಗೊತ್ತಾಗ್ತದೆ, ಎಲ್ಲ ದೇವತೆಗಳು ಹೋಗಿ ಭೂಗರ್ಭದೊಳಗಿದ್ದಾರೆ, ನಾನು ಯಾಕೆ ಭೂಮಿ ತಾಯಿಯನ್ನೇ ಅಪಹರಿಸಬಾರದು ಅಂಥೇಳಿ ಭೂಮಿ ತಾಯಿಯನ್ನು ಅಪಹರಿಸಿ ಸಮುದ್ರ ತಳದೊಳಗೆ ಪಾತಾಳಕ್ಕೆ ಹಾಕಿಬಿಡ್ತಾನೆ. ಇದು ಮಹಾವಿಷ್ಣುವಿಗೆ ಗೊತ್ತಾಗ್ತದೆ. ನಂತರ ವಿಷ್ಣು ದಶಾವತಾರದ 3ನೇ ಅವತಾರವಾದ ವರಾಹ ಅವತಾರವನ್ನು ತಗೊಂಡು ಬರ್ತಾನೆ. ಯಾಕಂತಂದ್ರೆ ಯಾವ ಮನುಷ್ಯ ಅಥವಾ ಯಾವುದೇ ದೇವರಾಗಲಿ ಅಥವಾ ಯಾವುದೇ ಪ್ರಾಣಿಯಿಂದಾಗಲಿ ಹಿರಣ್ಯಾಕ್ಷ ಸೋಲು ಅಥವಾ ಸಾವು ಇರಲಿಲ್ಲ. ಹಾಗಾಗಿ ವರಾಹ ಅವತಾರದೊಳಗೆ ಅಂದ್ರೆ ಅರ್ಧ ಮಾನವ ಮತ್ತು ಅರ್ಧ ವರಾಹನ ತಲೆ ಮುಖ. ಈಗ ವರಾಹನ ತಲೆಯನ್ನೇ ಯಾಕವ ಆಯ್ಕೆ ಮಾಡಿಕೊಂಡ ಅಂದ ಬೇರೆ ಮಾಡ್ಬೋದಿತ್ತಲ್ಲ.
ಗಜಾನನ ಇದು ಆನೆ ಮುಖ ಮಾಡ್ಬೋದಿತ್ತು, ಆಮೇಲೆ ಮೂಷಕನ ಮುಖ ಮಾಡ್ಬೋದಿತ್ತು, ಕುದುರೆ ಮುಖ ಮಾಡ್ಬೋದಿತ್ತು, ಸಿಂಹನ ಮುಖ ಮಾಡ್ಬೋದಿತ್ತು. ಆದರೆ ವರಾಹನ ಮುಖವನ್ನು ಅವ ಮಹಾವಿಷ್ಣು ಯಾಕೆ ಆಯ್ಕೆ ಮಾಡಿಕೊಂಡ ಅಂತಂದ್ರೆ, ವರಾಹಕ್ಕೆ ತನ್ನ ಕೋರೆ ಹಲ್ಲಿನಿಂದ ಎಷ್ಟಾದರೂ ಆಳಕ್ಕೆ ಹೋಗುವ ಸಾಮರ್ಥ್ಯ ಇರ್ತದೆ, ಮತ್ತು ಆ ಕೋರೆ ಹಲ್ಲಿನಿಂದ ಎತ್ತಿ ಹಿಡಿಯುವ ಸಾಮರ್ಥ್ಯ, ಅದು ಒಂದು ವಿಶೇಷ ಸಾಮರ್ಥ್ಯ ವರಾಹಕ್ಕೆ ಇರ್ತದೆ. ಹಾಗಾಗಿ ಮಹಾವಿಷ್ಣುವು ಮುಖಕ್ಕೆ ವರಾಹನ ಮುಖವನ್ನು ತಾಳಿದ್ದಾನೆ. ದಶಾವತಾರದ 3ನೇ ಅವತಾರವಾದ ವರಾಹ ಅವತಾರವನ್ನು ಅವನು ತಾಳಿ ಬರ್ತಾನೆ. ಹಿಂಗೆ ವರಾಹ ಅವತಾರದೊಳಗೆ ಅವ ಸಮುದ್ರ ತಳಕ್ಕೆ ಹೋಗಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿ ತಾಯಿಯನ್ನು ತನ್ನ ದಂಷ್ಟ್ರ ಅಂದ್ರೆ ಕೋರೆ ಹಲ್ಲಿನಲ್ಲಿ ಹಿಡಿದು ಎತ್ತಿ ತಂದು ಅದರ ಸ್ಥಾನಕ್ಕೆ ಪುನಃ ಸ್ಥಾಪನೆ ಮಾಡ್ತಾನೆ. ಈ ರೀತಿ ಭೂಮಿ ತಾಯಿಯನ್ನು ದೇವತಾಗಣ ಸಮೇತ ಅವನು ರಕ್ಷಣಾ ಮಾಡ್ತಾನೆ, ಅಪಾಯದಿಂದ ಎಲ್ಲರನ್ನ ಪಾರು ಮಾಡ್ತಾನೆ. ಅಂದ್ರೆ ಇಲ್ಲಿ ಈ 2 ಮುರರಿಪು ಮತ್ತು ವರಾಹನ ಕತೆ ಯಾಕೆ ಬಂತು ಅಂತಂದ್ರೆ, ವಿಷ್ಣು ದೇವತೆಗಳನ್ನು ಮುರರಿಂದ ಹೆಂಗೆ ಕಾಪಾಡಿದನು ಮತ್ತು ವರಾಹ ಅವತಾರ ತಾಳಿ ಹೆಂಗೆ ಭೂಮಿ ತಾಯಿಯನ್ನು ಅತಿ ಸುಲಭದಿಂದ ಕಾಪಾಡಿದನು ಮತ್ತು ಸಮಸ್ತ ದೇವಗಣಕ್ಕೆ ಅಂದ್ರೆ ಧರ್ಮಕ್ಕೆ ಅಧರ್ಮ ಆಗೋದನ್ನು ತಪ್ಪಿಸಿ ಧರ್ಮ ಮಾರ್ಗದೊಳಗೆ ಅವನು ಪರಿಹಾರ ನೀಡಿದ. ಅದೇ ರೀತಿ ನಮ್ಮಂತಹ ಅಜ್ಞಾನಿಗಳ, ಅವಿದ್ಯಾವಂತರ, ಜಡತ್ವವುಳ್ಳಂಥವರ, ದರಿದ್ರ ಇದ್ದವರಂತರ ಸಮಸ್ಯೆಗಳಿಗೆ ಆ ಜಗನ್ಮಾತೆಯ ಪಾದಧೂಳಿಯ ಒಂದು ಸೂಕ್ಷ್ಮ ಕಣವು ಚಿಂತಾಮಣಿ ಹಾರದಂತೆ ಬಂದು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವಳು ಮತ್ತು ಎಲ್ಲ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡ್ತಾಳ. ಮಹಾವಿಷ್ಣುವಿನ ಹಾಗೆ ಬಂದು ಎಲ್ಲ ಸಮಸ್ಯೆಗಳನ್ನು ಆಕೆ ಪರಿಹಾರ ಮಾಡ್ತಾಳ ಅಂತ ಒಂದು ಸಂದೇಶವನ್ನು ನೀಡಿದ್ದಾರೆ. ದಿವ್ಯ ಮಣಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ, ಮುರರಿಪು ಬಗ್ಗೆ ತಿಳ್ಕೊಂಡ್ವಿ, ವರಾಹ ಅವತಾರದ ಬಗ್ಗೆ ತಿಳ್ಕೊಂಡ್ವಿ. ನಂತರ ಇನ್ನೊಂದು ಈ 4 ಸಾಲುಗಳೊಳಗೆ ಇನ್ನೊಂದು ಅತಿ ಮಹತ್ವದ ವಿಷಯವನ್ನು ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ಅತಿ ಸೂಕ್ಷ್ಮವಾಗಿ 4 ಸಾಲು ಒಳಗೆ ಹೇಳಿದ್ದಾರೆ. ಅದೇನೆಂದರೆ, 4 ಸಾಲುಗಳಲ್ಲಿ 4 ಪುರುಷಾರ್ಥಗಳನ್ನು ಆಚಾರ್ಯರು ತೋರಿಸಿದ್ದಾರೆ. ಮೊದಲನೇ ಸಾಲಿನಲ್ಲಿ ವಿದ್ಯಾವಂತರಾಗಿ ಧರ್ಮದ ಮಾರ್ಗದಲ್ಲಿ ನಡೆಯೋದು ಅಂಥೇಳಿ ಧರ್ಮವನ್ನು ತೋರಿಸ್ಯಾರ. 2ನೇ ಮತ್ತು 3ನೇ ಸಾಲಿನಲ್ಲಿ ಜಡತ್ವವನ್ನು ತ್ಯಜಿಸಿ ಚೈತನ್ಯವನ್ನು ಪಡೆದು ಕಾಮನೆಗಳನ್ನು, ಇಷ್ಟಾರ್ಥಗಳನ್ನು ಪೂರೈಸುವುದಕ್ಕೆ ಚಿಂತಾಮಣಿಯ ಹಾರ ರೂಪದ ಪ್ರಸಾದವನ್ನು ನೀಡಿರುವಳು. ಅಂದ್ರೆ ಕಾಮ, ಅರ್ಥ, ಪುರುಷಾರ್ಥವನ್ನು ಇದರೊಳಗೆ ತಿಳಿಸಿದ್ದಾರೆ. ಕಾಮನೆಯನ್ನು ನಮಗೆ ಪೂರ್ತಿ ಮಾಡ್ಕೊಳ್ಳಿಕ್ಕೆ ಅರ್ಥ ಬೇಕೇ ಬೇಕು. ಅದಕ್ಕೆ ಜಡತ್ವ ದೂರ ಮಾಡಲೇಬೇಕು. ಚೈತನ್ಯದಿಂದ ಚಿಂತಾಮಣಿಯನ್ನು ಪಡೆದು ನಾವು ದಾರಿದ್ರ್ಯವನ್ನು ದೂರ ಮಾಡಿಕೊಂಡು ಕಾಮ, ಅರ್ಥ, ಪುರುಷಾರ್ಥಗಳನ್ನು ಪಡೆಯುವುದು ಅಂಥೇಳಿ 2ನೇ 3ನೇ ಸಾಲಿನಲ್ಲಿ ಕಾಮ ಮತ್ತು ಅರ್ಥ ಪುರುಷಾರ್ಥಗಳನ್ನು ತಿಳಿಸಿದ್ದಾರೆ. ಕೊನೆಯದಾಗಿ ಅಂದ್ರೆ 4ನೇ ಸಾಲಿನಲ್ಲಿ ಯಾವ ರೀತಿ ಮಹಾವಿಷ್ಣುವು ಸಂಕಟದಲ್ಲಿದ್ದ ದೇವತೆಗಳನ್ನು ಕಾಪಾಡಿದನೋ, ಯಾವ ರೀತಿ ಮಹಾವಿಷ್ಣು ವರಾಹಾವತಾರ ತಾಳಿ ಬಂದು ಭೂಮಿ ತಾಯಿಯನ್ನು ರಕ್ಷಿಸಿದನೋ, ಅದೇ ರೀತಿ ಜನ್ಮ, ಮೃತ್ಯು, ಸುಖ, ದುಃಖ, ಐಹಿಕ ಸುಖಗಳನ್ನು ಸಾಗರದಲ್ಲಿ ಮುಳುಗಿ ಬಳಲುತ್ತಿರುವ ನಮ್ಮಂಥವರನ್ನು ಸೌಂದರ್ಯ ಲಹರಿಯ 3ನೇ ಶ್ಲೋಕದ ಪಠಣೆಯ ತಿಳಿಸಿದಂತೆ ಪರಮ ಪುರುಷಾರ್ಥವಾದ ಮೋಕ್ಷವನ್ನು ಜಗನ್ಮಾತೆಯ ಪಾದಧೂಳಿಯ ಒಂದು ಸೂಕ್ಷ್ಮ ಕಣ ನಮಗೆ ಮೋಕ್ಷ ಸಾಧನೆಯನ್ನು ತೋರಿಸ್ತದೆ ಅಂಥೇಳಿ 4ನೆಯ ಸಾಲಿನಲ್ಲಿ 4 ಸಾಲುಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳನ್ನು ಅವರು ಸಂದೇಶ ನೀಡಿದ್ದಾರೆ, ಸಾರಿ ಹೇಳಿದ್ದಾರೆ. ಹೀಗೆ ಆಚಾರ್ಯರು 4 ಪುರುಷಾರ್ಥಗಳನ್ನು 4 ಸಾಲಿನಲ್ಲಿ ತಿಳಿಸಿದ್ದಾರೆ. ಎಂತಹ ಉತ್ಕೃಷ್ಟವಾದ ಪ್ರತಿ ಶಬ್ದ ರಚನೆ, ಎಂತಹ ಶಬ್ದ ಜೋಡಣೆ, ಅದ್ಭುತವಾದ ಅರ್ಥ ರಹಸ್ಯ. 3ನೇ ಶ್ಲೋಕದ ಜಪಸಂಖ್ಯೆ, ಅವಧಿ ಮತ್ತು ನೈವೇದ್ಯ ಫಲಗಳನ್ನು ನೋಡೋಣ. ಜಪಸಂಖ್ಯೆ ಪ್ರತಿದಿನ 2000 ಸಲ, ಅವಧಿ 54 ದಿನಗಳವರೆಗೆ ಪ್ರತಿನಿತ್ಯ. ನೈವೇದ್ಯ ಉದ್ದಿನ ವಡೆ,
ಫಲ, ವಿದ್ಯಾರ್ಜನೆ, ವಿದ್ಯಾಪ್ರಾಪ್ತಿ, ವೇದ ಸಾಧನೆ, ಸಕಲ ಪುರುಷಾರ್ಥ ಸಾಧನೆ. ಕೆಲವು ಮಕ್ಕಳಿಗೆ ಮಾತು ಬೇಗ ಬರೋದಿಲ್ಲ ಮತ್ತು ಬುದ್ಧಿ ಬೆಳವಣಿಗೆ ಇರೋದಿಲ್ಲ, ಓದಿನ ಕಡೆ ಗಮನ ಇರೋದಿಲ್ಲ, ಚಂಚಲ ಮನಸ್ಸಿರ್ತದೆ. ಅಂಥ ಮಕ್ಕಳ ತಾಯಂದಿರು, ಮಕ್ಕಳು ಭಾಳ ಸಣ್ಣವರಿದ್ರೆ ಅವ್ರಿಗೆ ಅನ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಆಗ ತಾಯಂದಿರು ಇದರ ಮಕ್ಕಳ ಪರವಾಗಿ ಇದನ್ನು ಪಠಣೆ ಮಾಡಬೇಕು. ಮಕ್ಕಳು ದೊಡ್ಡವರಿದ್ದರೆ ವಿಶೇಷವಾಗಿ ತಾವೇ ಸ್ವತಃ ಹೇಳುವುದು ಅತಿ ಸೂಕ್ತ. ಈಗ ಜಗದ್ಗುರು ಆದಿಶಂಕರಾಚಾರ್ಯರಿಗೆ ಹಾಗೂ ದೇವಿ ತ್ರಿಪುರ ಸುಂದರಿಗೆ ಕೋಟಿ ಕೋಟಿ ನಮಿಸುತ್ತಾ, ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಸೈ 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 ನಮೋ ನಮಃ ಅಂತ ಹೇಳ್ತಾ ಬರ್ರಿ ಇನ್ನೊಮ್ಮೆ ಶ್ರೀಮತಿ ಸುರೇಖಾ ಮುಳುಗುಂದ್ ಅವರಿಂದ 3ನೇ ಶ್ಲೋಕದ ಪಠಣ ಮತ್ತು ಶಾಂತಿ ಮಂತ್ರದೊಂದಿಗೆ ಕೇಳೋಣ. ಅವಿದ್ಯಾನಾಮಂತಸ್ತಿಮಿರಮಿಹಿರದ್ವೀಪನಗರೀ ಜಡಾನಾಂ ಚೈತನ್ಯಸ್ತಬಕಮಕರಂದ ಶ್ರುತಿಝರೀ ದರಿದ್ರಾಣಾಂ ಚಿಂತಾಮಣಿಗುಣನಿಕಾ ಜನ್ಮಜಲಧೌ ನಿಮಗ್ನಾನಾಂ ದಂಷ್ಟ್ರಾ ಮುರರಿಪುವರಾಹಸ್ಯ ಭವತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸೌಂದರ್ಯ ಲಹರಿಯ ಇಂದಿನ 3ನೇ ಶ್ಲೋಕದ ಅರ್ಥ ವಿವರಣೆ ನಿಮಗೆಲ್ಲ ಆನಂದ ತಂದಿರಬಹುದು. ಎಲ್ಲಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿಯಲಿ. ನಮ್ಮೆಲ್ಲರ ಮೇಲೆಯೂ ಹೆಚ್ಚಿನ ಚೈತನ್ಯವನ್ನು ಆ ದೇವಿಯ ತುಂಬಲಿ. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇನ್ನೂ 97 ಶ್ಲೋಕ ಅವ ಯೂಟ್ಯೂಬ್ನಾಗ ಕಮೆಂಟ್ ಮಾಡೋದು ಮರಿಬೇಡ್ರಿ. 4ನೇ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.